ಅಪ್ಪ ನಮಸ್ತೆ ಅಪ್ಪ. ನಮಸ್ಕಾರ. ಅಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್. ಅಪ್ಪ ಎಷ್ಟು ದಿನ ಆಯ್ತು ಸರಾಕೆರಿಗೆ ಬಂದು? ನಾನು ಬರೋಕ್ಕೆ ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಏನಕ್ಕೋಸ್ಕರ ಸರಾಕೆರಿಗೆ ಬಂದಿದ್ದಪ್ಪ? ನಾನು ಕೈ ಕಾಲು ಜೋರು ಬರ್ತದ್ದು, ಆಮೇಲೆ ಮೂಲವ್ಯಾಧಿ ಇತ್ತು, ಶುಗರ್ ಇತ್ತು, ಬಿ ಪಿ ಇತ್ತು, ಎಲ್ಲವನ್ನು ಈಗ 6 ವರ್ಷ ಇರೋದು. ಅಪ್ಪ ನಿಮಗೆ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಶುಗರ್ ಬಂದು? ನಮಗೆ ಗೊತ್ತಿಲ್ಲ ಮೇಡಮ್, ಒಂದು ತಿಂಗಳ 2 ತಿಂಗಳಲ್ಲಿ ಬಾಯಿ ಆಗ್ತಿತ್ತು, ನೀರು ಜಾಸ್ತಿ ಕುಡ್ತಿದ್ವಿ, ಅಂತ ಮೂತ್ರ ಜಾಸ್ತಿ ಆಗ್ತಿತ್ತು. ನಾವೇನು ಮಾಡಿದ್ವಿ, ಜ್ವರ ಅಂತೇಳಿ ಡಾಕ್ಟರ್ ಹತ್ರ ಹೋದಿವಿ. ಡಾಕ್ಟರ್ ಏನಾದ್ರು ಚೆಕಪ್ ಮಾಡಿಸ್ಬೇಕಪ್ಪ ಅಂತಂದ್ರು. ಚೆಕಪ್ ಮಾಡಿಸಿದಾಗ 601 ಬಂತು ಶುಗರ್ ಇತ್ತು. 601 ಶುಗರ್ ಇತ್ತು. 601. ಅಪ್ಪ ಎಷ್ಟು ದಿನ ನೀವು ಥೆರಪಿನ ಮಾಡಿದ್ದೀರಾ? ನಾವು ಇವತ್ತಿಗೆ 30 ಮೇಡಮ್. 30 ದಿನ ಥೆರಪಿನ ಮಾಡಿದ. ಅಪ್ಪ 30 ದಿನ ಥೆರಪಿ ಮಾಡಿದ್ಮೇಲೆ ಎಷ್ಟು ಶುಗರ್ ಕಮ್ಮಿ ಆಗಿದೆ ನಿಮಗೆ? ನಿನ್ನೆ ಮಾಡಿಸಿದ್ವಿ ಮೇಡಮ್. 29 ನಾವು ಮಾಡಿಸಿದ್ದು 26, 11, 25ಕ್ಕೆ 601 ಬಂತು ಮೇಡಮ್. 29, 12, 25ಕ್ಕೆ 210 ಶುಗರ್ ಆಗಿದೆ. ಅಪ್ಪ ಇವಾಗ ಶುಗರ್ ಎಷ್ಟು ಕಮ್ಮಿ ಆಗಿದೆ ಅಲ್ವಾ? ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಮಗೆ ಮೊದಲಾಗಿ ಸರಾಕೆಗೆ ನಾವು ಧನ್ಯವಾದಗಳಿರಬೇಕು. ನಾವು ಏನು ಅಂದ್ಕೊಂಡಿದ್ದೀವಿ, ಏನೇನು ಅಂದ್ಕೊಂಡು ಭಯಪಟ್ಟಿದ್ದೀವಿ. ಇಲ್ಲಿ ಬಂದ ಮೇಲೆ 30 ದಿನ ನಂತರ ಇದೇ ರೀತಿ ಇನ್ನೂ ಮುಂದೆ ಬರಬೇಕು ಅಂತ ಅನಿಸ್ತದೆ. ಅಪ್ಪ ಇವಾಗ ನೀವು ಮುಂಚೆ ಎಷ್ಟು ಟ್ಯಾಬ್ಲೆಟ್ನ ತಗೊಳ್ತಾ ಇದ್ರಿ? ಮೊದಲು 25ನೇ ತಾರೀಕಿಗೆ ನಾವು ಹೋದಾಗ ಅವ್ರು ಏನಾದ್ರು 3 ಟ್ಯಾಬ್ಲೆಟ್ಸ್ ತಗೊಂತ ಹೇಳಿದ್ರು ಮೇಡಮ್. ಒಂದಿನಕ್ಕೆ 3 ಟ್ಯಾಬ್ಲೆಟ್ನ ತಗೊಳ್ತಾ ಇದ್ರಿ? 3 ಮೇಡಮ್. ಒಂದು ದಿನಕ್ಕೆ ಖಾಲಿ ಹೊಟ್ಟೆ 1, ಬೆಳಿಗ್ಗೆ 1, 2, ಮಧ್ಯಾಹ್ನ 2, ರಾತ್ರಿ 1. ಒಂದು ದಿನಕ್ಕೆ 5 ಟ್ಯಾಬ್ಲೆಟ್. 5 ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಮೇಡಮ್. 26ನೇ ತಾರೀಕಿಗೆ 26ನೇ ತಾರೀಕು ತಗೊಂಡಿದ್ದೆ ಮೇಡಮ್. 25, 26 ನಾವು ಇಲ್ಲಿ ಗಂಜೂರಲ್ಲಿ ಇಲ್ಲಿ ಮಹಾತ್ಮ ಗಾಂಧಿ ವೃತ್ತಕ್ಕೆ ಬಂದಾಗ ಕೆಳಗೊಬ್ಬರು ನಮಗೆ ಪ್ರಚಾರ ಮಾಡ್ತಾ ಇದ್ರು ಸರಾಕೆಗೆ ಅಂತ. ಮ್ಯಾನ್ಯೂರ್ ನೋಡೋಣ ಅಂತ ಬಂದು ನೋಡಿದ್ರೆ ಹಿಂಗಾಗಿತ್ತು. ನನಗನ್ನಿಸ್ತದೆ ಸರಾಕೆಗೆ ಒಂದು ದೇವ್ರ ರೂಪದಲ್ಲಿ ಅಂತ ನಮ್ಗೆ ಅನಿಸ್ತದೆ. ಯಾಕಂದ್ರೆ 606 ಅಂದ್ರೆ ಡಾಕ್ಟ್ರೇ ಬಾಯಿ ಮುಚ್ಕೊಂಡ್ರು. ಡಾಕ್ಟ್ರೇ ಬಾಯಿ ಮುಚ್ಕೊಂಡ್ರು. ದಯವಿಟ್ಟು ನೀವು ಹಣ್ಣಾಗಲಿ ಜ್ಯೂಸ್ ಆಗಲಿ ಸ್ವೀಟ್ ಪದಾರ್ಥ ಏನಾದರೂ ಕೂಡ ಬಿಟ್ಬಿಡ್ಬೇಕಂತ ನಾವು ಹೆಚ್ಚಾಗಿ ಸ್ವೀಟಿಗೆ ನಾವು ಜಾಸ್ತಿ ಇದ್ದೀವಿ. ಏನಪ್ಪ ನಮ್ಮ ಸಣ್ಣ ವಯಸ್ಸಿಗೆ ಆಯ್ತಲ್ಲ ಅಂತ ಕುಡಿತಿದ್ದೀವಿ. ಅದು ನನಗೆ ಅನಿಸಿದ ಮಟ್ಟಿಗೆ ದೇವರೇ ಸರಾಕೆಗೆ ಕಳಿಸೋಣ ಅನಿಸ್ತದೆ. ಅಪ್ಪ ಇವಾಗ ನಿಮ್ಗೆ ಇಷ್ಟು ಶುಗರ್ ಕಮ್ಮಿ ಆಗಿದೆ ಅಲ್ವಾ? ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಬಹಳ ಸಂತೋಷ ಆಗುತ್ತೆ. ನೋಡಿದೆ ನಾನು ನಿನ್ನೆ ಖಾಲಿ ಹೊಟ್ಟೆ ಹೋದಾಗ 1:30 ಬಂತು. ಊಟ ಮಾಡಿ ಬಂದ ಮೇಲೆ 1.5 ತಾಸು ಬಿಟ್ಟು ಮಾಡ್ತಿದ್ರು. 1.5 ತಾಸು ಬಿಟ್ಟು ಹೋದಾಗ ಅದು 1-2 ತಾಸು ಬೇಕಾದಂದ್ರು ನಿನ್ನೆ ನಾವು ತಗೋಕ್ಕಾಗಲಿಲ್ಲ. ಇವತ್ತು ತಗೊಂಡು ನೋಡಿದ್ರೆ 210 ಆಗಿತ್ತು ಮೇಡಮ್. ಅಪ್ಪ ನೀವು ಒಂದು ತಿಂಗಳಿಗೆ ಶುಗರ್ಗೆ ಅಂತೇಳಿ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ರಿ? ನಾವು ಫಸ್ಟ್ ಬಂದು ಮೇಡಮ್ ಒಂದು 2,000 ರೂಪಾಯಿ ಟ್ಯಾಬ್ಲೆಟ್ಸ್, ಡಾಕ್ಟರ್ ಫೀಸ್ ಸೇರಿಸಿ ಎಲ್ಲ 2,500 ಆಗಿರ್ಬೋದು. ಒಂದು ತಿಂಗಳಿಗೆ 2,500? 2,500 ಪ್ಲಸ್ ಅದು ಇದು ಮೇಡಮ್ ಒಂದು 2,500 ರೂಪಾಯಿ ಎಲ್ಲ ಚೆಕಪ್. ಒಂದ್ಸಲ ನೀವು ಹಾಸ್ಪಿಟಲ್ಗೆ ಹೋಗುವಾಗ 5,000 ಆಯ್ತು. ಅಪ್ಪ ಇವಾಗ ಸರಾಕೆರಿಗೆ ಬಂದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಅಮೌಂಟ್ ಸೇವ್ ಮಾಡ್ದಂಗೆ ಆಗ್ತಾ ಇದೆ ನಿಮಗೆ? ನನಗೆ ಅನಿಸ್ತದೆ ಮೇಡಮ್, ಈಗ ಒಂದೇ ಜೀವನ ಪೂರ್ತಿಯಾಗಿ ನಾವೆಲ್ಲ ಖರ್ಚು ಮಾಡೋಲ್ಲ ಅಂತ ಅನಿಸ್ತದೆ. ಇದೇ ಟೈಪ್ ಹೋಗಿದ್ರೆ ತಿಂಗಳಿಗೆ 5,000 ಆದರೆ ಇನ್ನು ಸಣ್ಣ ವಯಸ್ಸು ನಮ್ಮದು. ಇನ್ನು ಮುಂದೆ ಎಷ್ಟು ಕಾಲ ಹೀಗೆ ಟ್ಯಾಬ್ಲೆಟ್ಸ್ ಹೋಗ್ಬೇಕಂತ ಅನಿಸ್ತದೆ. ಹಂಗಾಗಿ ನಾವು ಮೊದಲಾಗಿ ಈಗ ಸರಾಕೆಗೆ ಧನ್ಯವಾದಗಳು ಹೇಳಬೇಕು. ಧನ್ಯವಾದಗಳು ಹೇಳಿ ನಾವು ಅಪ್ಪ ಇವಾಗ ಸರಾಕೆರಿಂದ ಟ್ಯಾಬ್ಲೆಟ್ ಎಷ್ಟು ದಿನ ಆಯ್ತಪ್ಪ ನೀವು ಟ್ಯಾಬ್ಲೆಟ್ನ ಬಿಟ್ಟು? ಮುಂಚೆ 5 ಟ್ಯಾಬ್ಲೆಟ್ ತಗೋತಿದ್ರಿ ಅಂತ? 5 ಅವು ನಾವು ತೋರಿಸಿದ್ರು 25ನೇ ತಾರೀಕು ದಿನ ಅವತ್ತು ಹೋಗಿವಿ. 26ನೇ ತಾರೀಕಿಗೆ ಹೋಗಿವಿ. 26ಕ್ಕೆ ನಾವು ಸರಾಕೆಗೆ ಬಂದಿವಿ. ನೋಡೋಣ ಸುಮ್ಮನೆ ಹೇಳ್ತಾರ, ನೋಡೋದು ಟೆಸ್ಟ್ ಮಾಡಿಸ್ಬೇಕಂದಾಗ ನಾನು ವೈಯಕ್ತಿಕ ಎಲ್ಲ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟೆ. ಒಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟೆ ಮೇಡಮ್. ಒಂದು ಇವಾಗಲೂ ಕೂಡ ತಗೊಳ್ತಾ ಇಲ್ಲ? ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅದರಿಂದ ಕಡಿಮೆ ಆಗ್ತದೆ, ಇದರಿಂದ ಕಡಿಮೆ ಆಗ್ತದೆ, ನಮಗೆ ಅನುಮಾನ ಗೊತ್ತಾಗ್ತದೆ. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಟ್ಯಾಬ್ಲೆಟ್ಸ್ ನಾನು ಆಗಿರ್ಬೋದು, ಸರಾಕೆಯಿಂದ ನಾನು ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಹೊಂದಿಡಿಬೇಕು, ಸರಾಕೆರೆ ಹೊಂದಿಡಬೇಕು, ಟ್ಯಾಬ್ಲೆಟ್ಸ್ ಹೊಂದಿಡ್ಬೇಕು ಅಂತೇಳಿ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟು ಈಗ ಸರಾಕೆ ಮುಖಾಂತರ ಪ್ರತಿದಿನ ತಪ್ಪು ಬರ್ತೀವಿ. ಅದು ಎಡಮಾಸಿದ ಕಾರಣ ಒಂದಿನ ಅವಶ್ಯಕ ಆಗಿದೆ. ಅವಾಗ ನೀರು ಕೊಳ್ಳೋದು ಅಪ್ಪ ಎಲ್ರಿಗೂ ನೀವು ಸರಾಕೆರ ಬಗ್ಗೆ ಏನು ತಿಳಿಸ್ಕೊಡ್ತೀರಾ? ನಾವು ಈಗಾಗಲೇ ಒಂದು 10-15 ಜನ ಕೇಳ್ತೀವಿ. ಬಂದರು 3-4 ದಿನ ಬಂದರು. ಅವ್ರಿಗೆ ಏನು ಅನಿಸ್ತು ಏನೋ 3-4 ದಿನ 10 ದಿನ ಕೊಟ್ಟರು. ಈಗಂತೂ ಕಂಟಿನ್ಯೂ ಇರ್ತದೆ. ನಮ್ಮ ಜನವರಿ ಬರ್ತಾರೆ ಕಂಟಿನ್ಯೂ. ಅದು ಕಾರಣದಿಂದ ಹೋಗಿ ಬಂದು 60 ರೂಪಾಯಿ, ಬರೋ ಒಂದು 60 ರೂಪಾಯಿ, 120 ರೂಪಾಯಿ ಚಾರ್ಜ್. ಅದಕ್ಕೆ ನಾನು ಬೈಕ್ ಮೇಲೆ ಕರ್ಕೊಂಡು ಬರ್ತೀನಿ.
ಒಂದಿನಕ್ಕೆ 150 ರೂಪಾಯಿ ಖರ್ಚಾಗತ್ತೆ, ಆದ್ರೂ ಕೂಡ ಸರಾಕೆರಿಗೆ ಬರ್ತಾ ಇದ್ದೀರಾ. ಅಪ್ಪ ನೀವು ಈ ಸರಾಕೆರ ಬಗ್ಗೆ ಇಲ್ಲಿ ನೋಡ್ತಕ್ಕಂಥ ಅಪ್ಪ ಅಮ್ಮನಿಗೆ ಎಲ್ರಿಗೂ ನೀವು ಸರಾಕೆರ ಬಗ್ಗೆ ಏನ್ ತಿಳಿಸ್ಕೊಡ್ತೀರಾ? ರಜಾ ಮಾಡಿ ಬರ್ಬೇಕಾ ಅಥವಾ ಕಂಟಿನ್ಯೂ ಸರಾಕೆರಿಗೆ ಬರ್ಬೇಕು? ಅವರು ತಮ್ಮ ಫಾಲೋ ಮಾಡ್ತಾರೆ. ನೀವು ನಿಮ್ಮಲ್ಲೆಲ್ಲ ಇದು ಮಾಡ್ಬೋದು. ಅವ್ರ ಹತ್ತು ಗಂಟೆ ಕರೆದಾಗ ಹೇಳ್ತಾರೆ, ಒಂದಿನ ಆಬ್ಸೆಂಟ್ ಅದ ನೀರು ಕೊಡೋದಲ್ಲ, ಒಂದಿನ ಆಬ್ಸೆಂಟ್ ಅದ ನಮ್ಗೆ ಏನು ಬರ್ತಕ್ಕಂಥದ್ದು ಕೊಡೋದಲ್ಲ, ಸಿಗಲ್ಲ. ಮತ್ತೆ 5 ದಿನಕ್ಕಿಂತ ಕಡಿಮೆ ಅಂದ್ರೆ ನಾವು ಸ್ಪೆಷಲ್ ಬಂದು ಕೊಡೋದಿಲ್ಲ. ನಮ್ಮ ಕೆಲಸ ತಾವು ಮಾಡ್ತಾರೆ. ನೀವು ಹೇಳಿದ್ರು ಕೂಡ ಬರ್ತಾರೆ. ಅಪ್ಪ ಇವಾಗ ಸರಾಕೆರ ಬಗ್ಗೆ ನೀವು ಎಲ್ರಿಗೂ ಏನ್ ಹೇಳ್ತೀರಾ? ಬೆಳಗ್ಗೆ ಥೆರಪಿ ಮಾಡುವಾಗ ಚೆನ್ನಾಗಿರುತ್ತಾ ಅಥವಾ ಸಂಜೆ ಥೆರಪಿ ಮಾಡುವಾಗ ಚೆನ್ನಾಗಿರುತ್ತಾ? ನಾವು ಆಲ್ಮೋಸ್ಟ್ 12 ಗಂಟೆಗೆ ಬಂದು ಮಾಡಿ, ಅವಾಗ 12 ಗಂಟೆಗೆ ಬಂದಿವಿ. 12 ಗಂಟೆಗೆ ಬಂದು ಮುಂದ್ಕೊಂಡು ನೋಡ್ತೀವಿ. ಮತ್ತೆ ನಮ್ಗೆ 2:30 3 ಗಂಟೆಗೆಲ್ಲ ಟ್ರೀಟ್ಮೆಂಟ್ ಸಿಕ್ಕವಾಗ ನಾವೆಲ್ಲ 4 ಗಂಟೆಗೆ ಹೋಗ್ತೀವಿ. 4 ಗಂಟೆಗೆ ಮನೆಗೆ ಹೋಗ್ತೀವಿ. ಥ್ಯಾಂಕ್ ಯು ಅಪ್ಪ.